ಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರುಗಳ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ದೇವ್ಕಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು BA ಅಧ್ಯಯನ ಮಾಡಿದ್ದಾರೆ. ಇವರು 2000 ಇಸ್ವಿಯಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಹಲಸೂರು ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 16 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ದೇವ್ಕಿ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ಪಂಚವಾಯು ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳ್ಗೆ. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ ಈ ಅವಕಾಶವನ್ನು ಮಾಡಿಕೊಟ್ಟಂತ ಧನಪತಿ ಸಾರ್, ವಿಜಯ ಮೇಡಮ್ಗೆ ವಂದಿಸಿ, ನನ್ನ ಎಲ್ಲಾ ಗುರು ಹಿರಿಯರಿಗೂ ವಂದಿಸಿ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಪಲ್ಲವಿ ಮೇಡಮ್ ಮತ್ತು ಅವರ ತಂಡದವರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಆತ್ಮ ಸಂಗಮದಲ್ಲಿ ಸೇರಿರುವಂತ ಎಲ್ಲ ಯೋಗ ಬಂಧುಗಳಿಗೂ ನನ್ನ ಅನಂತ ವಂದನೆಗಳು. ಈ ದಿನದ ಚಿಂತನಾ ವಿಷಯ ಪಂಚವಾಯು. ಪಂಚ ಅಂದ್ರೆ ಎಲ್ರಿಗೂ ಗೊತ್ತಿದೆ 5 ಅಂತ. ವಾಯು ಅಂದ್ರೆ ಗಾಳಿ. ಈಗ ಫಸ್ಟ್ ನಾವು ಗಾಳಿ ಬಗ್ಗೆ ನೋಡೋಣ. ಗಾಳಿ ನಮಗೆ ಚೈತನ್ಯವನ್ನು ನೀಡುತ್ತದೆ. ನಾವು ಸೇವಿಸುವ ಅಂದ್ರೆ ಉಸಿರಾಟ ಗಾಳಿಯ ಮೂಲಕ ಆಕ್ಸಿಜನ್, ಆಮ್ಲಜನಕ ಎಂಬ ಪ್ರಾಣವಾಯುವನ್ನು ಒಳಗೆ ಎಳೆದುಕೊಳ್ಳುತ್ತೇವೆ. ಇಂಗಾಲದ ಡೈಆಕ್ಸೈಡ್ ಗಾಳಿಯನ್ನು ಹೊರಹಾಕುತ್ತೇವೆ. ಅದಕ್ಕೆ ಫಸ್ಟು ನಮ್ಮ ದೇಹ ಏನ್ರಿಂದ ಆಗಿದೆ ಅಂತ ನಮ್ಮ ಕ್ಲಾಸ್ಗೆ ಬರೋರ್ಗೆಲ್ರಿಗೂ ಗೊತ್ತು. ನಮ್ಮ ದೇಹವು ಪಂಚಭೂತಗಳಿಂದ ಆಗಿದೆ. ಆಕಾಶ, ಗಾಳಿ, ಬೆಂಕಿ, ನೀರು, ನೆಲ. ಇದನ್ನೇ ತತ್ವದಲ್ಲಿ ಪಂಚಭೂತಗಳು ಎಂದು ಹೇಳುವರು. ಇವೆಲ್ಲ ಒಂದು ಯೋಗ್ಯ ರೀತಿಯಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿರುವ ಒಂದು ಅದ್ಭುತ ರಚನೆಯೇ ಮಾನವನ ದೇಹವು. ಮೊದಲನೇ ಅಣುಗಳ ಸೇರುವಿಕೆಯೇ ಇತರ ಭೂತಗಳು. ನಮ್ಮ ದೇಹದಲ್ಲಿರುವಂತ ಗಟ್ಟಿ ವಸ್ತುವು ಚರ್ಮ, ಮೂಳೆಗಳು, ನೆಲವಾಗಿಯೂ, ನೀರು ರಕ್ತವೆಂದು, ಬೆಂಕಿ ದೇಹದ ಉಷ್ಣ ಪ್ರಮಾಣವಾಗಿಯೂ, ಶ್ವಾಸವೇ ಗಾಳಿಯಾಗಿಯೂ, ವಿಂಡ್ಗಳು ಪ್ರಾಣವಾಗಿಯೂ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಈ 5 ಭೂತಗಳಲ್ಲಿ ಗಾಳಿಯು ಬಹಳ ಮುಖ್ಯವಾದದ್ದು. ಏಕೆಂದರೆ ಸ್ನೇಹಿತರೆ, ಆಹಾರ ಮತ್ತು ನೀರು ಇಲ್ಲದೆ ಕೆಲವು ದಿನಗಳು ನಾವು ಜೀವಿಸಬಹುದು. ಆದ್ರೆ ಗಾಳಿ ಇಲ್ಲದೆ ಕೆಲವು ನಿಮಿಷಗಳು ಜೀವಿಸಲು ಸಾಧ್ಯವಿಲ್ಲ. ಗಾಳಿ ಬೀಸುತ್ತದೆ, ಅದನ್ನು ನೋಡಲು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ, ಆದ್ರೆ ಅನುಭವಿಸುತ್ತೇವೆ. ಗಾಳಿಯ ಗುಣ ತಂಪು ಗುಣ. ನಮ್ಮ ದೇಹದಲ್ಲಿ ಪ್ರಾಣ ಇದೆ ಅಂತ ಎಲ್ರಿಗೂ ಗೊತ್ತು.
ಪ್ರಾಣವು ಗಾಳಿಯನ್ನು ನಂಬಿಕೊಂಡಿದೆ. ಗಾಳಿಯೇ ಪ್ರಾಣಕ್ಕೆ ಆಧಾರವಾದ ಶಕ್ತಿಯನ್ನು ನೀಡುತ್ತದೆ. ಗಾಳಿಯ ಸಹಜ ಗುಣವೇ ಚಲನೆ. ದೇಹದಲ್ಲಿ ಉಂಟಾಗುವ ಕೆಟ್ಟ ಗಾಳಿಯನ್ನು ಹೊರಗೆ ತಳ್ಳಿ ಪ್ರಾಣವಾಯುವಿನ ಮೂಲಕ ಸೇರುತ್ತದೆ. ಪ್ರಾಣ ಎಂಬ ಪದಕ್ಕೆ ಬದುಕು, ಉಸಿರಾಟ, ಆತ್ಮ ಎಂಬ ಅರ್ಥವಿದೆ. ಆದರೆ ಇಲ್ಲಿ ಅದು ಶಕ್ತಿ, ಚೈತನ್ಯವೆಂಬ ಅರ್ಥದಲ್ಲಿ ಬರುತ್ತದೆ. ದೀರ್ಘಗೊಳಿಸುವುದು, ವಿಶಾಲಗೊಳಿಸುವುದು, ಸೃಷ್ಟಿಯಲ್ಲಿರುವ ಸರ್ವ ಚಲನೆಗಳಿಗೂ ಪ್ರಾಣಶಕ್ತಿಯೇ ಆಧಾರವಾಗಿದೆ. ನಮ್ಮ ಮನಸ್ಸಿನ ಚಲನೆ, ಭಾವನೆಗಳು, ಆಲೋಚನೆಗಳಿಗೆ ಪ್ರಾಣವೇ ಆಧಾರವಾಗಿದೆ. ಪ್ರಾಣ ಎಂಬುದು ಶ್ವಾಸದ ಸೂಕ್ಷ್ಮ ಚೈತನ್ಯವಾಗಿದೆ. ನಮ್ಮ ದೇಹದಲ್ಲಿ 3 ಶರೀರಗಳಿವೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾಂತ ಶರೀರ ಅಂತ. ಈ 3 ಶರೀರಗಳಲ್ಲಿ ಸ್ಥೂಲ ಶರೀರಕ್ಕೆ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಪರ್ಕ ಪ್ರಾಣ ಎಂದು ಹೇಳಲಾಗಿದೆ. ಪ್ರಾಣವನ್ನು ಜೀವತತ್ವ, ಮೂಲಭೂತ ತತ್ವ ಎಂದು ಹೇಳಬಹುದು. ಎಲ್ಲಾ ಚರಾಚರಗಳಲ್ಲಿ ಪ್ರಾಣ ತತ್ವ ಅವುಗಳ ವೃದ್ಧಿಯಿಂದ ಗುರುತಿಸಬಹುದು. ಪಂಚತತ್ವಗಳಲ್ಲಿ ಬಹುಮುಖ್ಯವಾದ ತತ್ವವು ವಾಯುವು. ಸ್ನೇಹಿತರೆ, ಏಕೆಂದರೆ ನಮ್ಮ ದೇಹವನ್ನು ಜೀವಂತವಾಗಿಡುವುದು ವಾಯುವು. ನಮ್ಮ ದೇಹದಲ್ಲಿ ಪಿತ್ತ, ಕಫ, ಧಾತು, ಮಲ ಇವುಗಳಿಗೆ ಚಲನೆ ಇಲ್ಲದಾಗಿವೆ. ಇವುಗಳು ಚಲಿಸಲಾರವು. ದೇಹದಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಲಾರವು. ವಾಯುವೇ ಇವುಗಳನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಒಯ್ಯುವ ಸಾಧನವಾಗಿದೆ. ಆದುದರಿಂದ ದೇಹದಲ್ಲಿ ಇರುವ ಧಾತು ಮತ್ತು ಮಲಗಳನ್ನು ವಿಭಾಗಿಸಿ ಬೇರ್ಪಡಿಸಿ ಶರೀರದಲ್ಲಿ ಸೂಕ್ಷ್ಮ ಛಿದ್ರಗಳಲ್ಲೂ ಪ್ರವೇಶಿಸಲು ಈ ವಾಯು ಗಾಳಿ ಸಮರ್ಥವಾಗಿದೆ. ಅದು ಶುಷ್ಕ, ಹಗುರ, ಚಂಚಲವಿದೆ. ಮೋಡವು ಗಾಳಿಯಿಂದಲೇ ಸ್ಥಳ ಬದಲಾಗುವಂತೆ ದೇಹದ ತತ್ವಗಳೆಲ್ಲವೂ ಗಾಳಿಯಿಂದಲೇ ಸ್ಥಳ ಬದಲಾಗುವುದು. ಪ್ರಾಣವು ಶರೀರದ ಕಣಗಳಲ್ಲಿಯೂ ವ್ಯಾಪ್ತವಾಗಿರುತ್ತದೆ. ಶರೀರದ ಎಲ್ಲಾ ಕರ್ಮೇಂದ್ರಿಯಗಳು ವಿಶ್ರಾಂತಿ ಪಡೆಯುವಾಗ ಪ್ರಾಣಶಕ್ತಿ ನಿದ್ರಿಸುವುದಿಲ್ಲ. ಸತತವಾಗಿ ಹಗಲು ರಾತ್ರಿ ಕಾರ್ಯಗತವಾಗಿರುತ್ತದೆ. ಯಾವಾಗ ಅದರ ಕಾರ್ಯ ಮುಗಿಯುತ್ತದೋ ಆಗಲೇ ನಮ್ಮ ಜೀವನ ಮುಕ್ತಾಯಗೊಳ್ಳುತ್ತದೆ. ಅದಕ್ಕೆ ವಾಯುವಿನಲ್ಲಿ ವಿಶೇಷ ವೈಶಿಷ್ಟ್ಯಗಳಿವೆ ಅಂತ ಹೇಳುತ್ತಾರೆ. ವಾಯುರ್ ಭೀಮೋ ಭೀಮನಾಮೋ ಮಹೌಜಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿ ನಾಂ ದೇಹಪತೆ ತನ್ಮದಾಯಿರ್ ಜೀವ ದೇವೋ ವಿಶಿಷ್ಟಃ. ಇದರ ಅರ್ಥ ಈ ರೀತಿ ಇದೆ: ಆಯುಷ್ಯಕ್ಕೆ ನೇಮಕನು, ಓಜಶಕ್ತಿ ಉಳ್ಳವನು, ಯುಕ್ತನು, ಉಸಿರಾಟ ಚಟುವಟಿಕೆಗಳಿಂದ ಕೂಡಿದವನೂ ಆದ ಆ ಮಹಾಬಲನೇ ವಾಯು ಆಗಿದ್ದಾನೆ. ಗಾಳಿಯಲ್ಲಿ ಎಷ್ಟು ಶಕ್ತಿಗಳಿದೆ ಎಂದು ನಾವು ನೋಡೋಣ. ಇವಾಗ ಅನೇಕ ಶಕ್ತಿಗಳಿವೆ ಅಂತ ಹೇಳ್ತಾರೆ. ಅವುಗಳಲ್ಲಿ ಒಂದು ವಾಯುವಿನಲ್ಲಿ ಪ್ರಾಣ ಶಕ್ತಿ ಇದೆ. ಶರೀರದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುವ ಚೈತನ್ಯ ಶಕ್ತಿಯೇ ಪ್ರಾಣ ಶಕ್ತಿಯಾಗಿದೆ. ಎಲ್ಲಾ ಗ್ರಂಥಿಗಳನ್ನು, ಹೃದಯ, ಶ್ವಾಸಕೋಶಗಳನ್ನು, ಮಸ್ತಿಷ್ಕ ಮತ್ತು ಮೇರುದಂಡ ಸಹಿತ ಎಲ್ಲಾ ಶರೀರವನ್ನು ಪ್ರಾಣಶಕ್ತಿ ಶಕ್ತಿಶಾಲಿಯಾಗಿಸುತ್ತದೆ. ಆದ್ದರಿಂದ ಕಣ್ಣಿನಲ್ಲಿ ನೋಡುವ ಶಕ್ತಿ, ಕಿವಿಗಳಲ್ಲಿ ಕೇಳುವ ಶಬ್ದ ಶಕ್ತಿಯಾಗಿಯೂ, ಮೂಗಿನಲ್ಲಿ ಅಗ್ರಣಿಸುವ ಶಕ್ತಿ, ವಾಣಿಯಲ್ಲಿ ಮಾಧುರ್ಯ, ಮುಖದ ಮೇಲೆ ತೇಜಸ್ಸು, ಕಳೆ, ಓಜಸ್, ಮೆದುಳಿನ ಶಕ್ತಿ, ಜ್ಞಾನ ಶಕ್ತಿ ಎಲ್ಲದಕ್ಕೂ ಚೈತನ್ಯ ಸಿಗುತ್ತದೆ. ವಾಯುವಿನಲ್ಲಿ ಗ್ರಹಣ ಶಕ್ತಿ ಇದೆ.
ಅದು ನೀರಿನಲ್ಲಿ ಆವಿಯಾಗಿ ಪರಿಮಳವಾಗಿ ಗಂಧ ದುರ್ಗಂಧ ಒತ್ತು ತರುತ್ತದೆ. ವಾಯುವಿನಲ್ಲಿ ಕ್ರಿಯಾಶಕ್ತಿ ಇದೆ. ವಾಯು ತನ್ನೊಂದಿಗೆ ವಸ್ತುಗಳನ್ನು ಒಯ್ಯುವ ಶಕ್ತಿ ಸಾಮರ್ಥ್ಯ ಪಡೆದಿರುತ್ತದೆ. ಅದು ಹೇಗೆ ಗೊತ್ತಾ? ಗಾಳಿ ಬೀಸಿದಾಗ ಧೂಳಿನ ಕಣ, ಕಾಗದದ ಚೂರುಗಳು, ಕಸ ಕಡ್ಡಿಗಳನ್ನು ತನ್ನೊಡನೆ ಒಯ್ಯುತ್ತದೆ. ವಾಯುವಿನಲ್ಲಿ ತೀಡುವ ಶಕ್ತಿ ಇದೆ. ಒಂದು ಬೆಲೂನ್ ತಗೊಂಡು ಅದರಲ್ಲಿ ಗಾಳಿಯನ್ನು ಊದಿದಾಗ ಅದೇನಾಗುತ್ತೆ? ಅದು ಉಬ್ಬುತ್ತದೆ. ಅದನ್ನೇ ಆ ಬೆಲೂನಿನ ಹೊರಗನಿಂದ ಒತ್ತಿದಾಗ, ಒತ್ತಡ ಹಾಕಿದಾಗ ಅದೇನಾಗುತ್ತದೆ? ಒತ್ತಲ್ಪಡುತ್ತದೆ. ಎಲ್ಲಿ ಜಾಗ ಇದೆಯೋ ಅಲ್ಲಿ ಹೋಗಿ ಸೇರುತ್ತದೆ. ಈ ಗುಣಗಳೇ ಗಾಳಿ ನಮ್ಮ ದೇಹದೊಳಗೆ ಇದ್ದಾಗ ಒಳಗಿನ ಅಶುದ್ಧತೆಗಳನ್ನು ಗ್ರಹಿಸುತ್ತದೆ. ಮೂಗಿನಿಂದ ರಭಸದಿಂದ ಗಾಳಿಯನ್ನು ಹೊರದಬ್ಬಿದಾಗ ಆ ಅಶುದ್ಧ ಗಾಳಿ ಹೊರ ಹಾಕಲ್ಪಡುತ್ತದೆ. ಹೊರಗಿನಿಂದ ಒತ್ತಡ ಕೊಡುವಾಗ ಹೊಟ್ಟೆಯನ್ನು, ಗಂಟಲನ್ನು ಒಳಕ್ಕೆ ದಬ್ಬಿದಾಗ ಗಾಳಿಯು ಒಳಗೆ ಜಾಗವಿದ್ದ ಎಲ್ಲೆಲ್ಲ ಹರಡಿ ತೀಡಿ ತಿಕ್ಕಿ ಅಂಗಾಂಗಗಳನ್ನು ಚುರುಕುಗೊಳಿಸುತ್ತದೆ ಮತ್ತು ಮಾಲಿಶ್ ಮಾಡುತ್ತದೆ. ಅದಕ್ಕೆ ಹೇಳ್ತಾರೆ, ಯೋಗದಂತೆ ಮನುಷ್ಯನ ಶರೀರವು 5 ಕೋಶಗಳಿಂದ ಕೂಡಿದೆ. ಆ ಕೋಶಗಳು ಮನುಷ್ಯನ ವಿವಿಧ ಕ್ರಿಯೆಗಳಿಗೆ ಸಂಬಂಧಪಟ್ಟಿದೆ. ಈ ಕೋಶಗಳ ಬಗ್ಗೆ ನಾವು ತಿಳಿದಿದ್ದೀರಿ. ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಆ 5 ಕೋಶಗಳು ಯಾವೆಂದ್ರೆ ಅನ್ನಮಯ ಕೋಶ, ಮನೋನ್ಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈಗ ಅನ್ನಮಯ ಕೋಶದ ಬಗ್ಗೆ ನೋಡಿದ್ರೆ, ಪ್ರಾಣಮಯ ಕೋಶದಿಂದಲೇ ಸಂಚಲಿತವಾಗಿದೆ. ಆಹಾರದ ಅಭಾವದಿಂದಲೂ ಮನುಷ್ಯನು ಜೀವಂತ ಇರಬಲ್ಲನು. ಆದರೆ ಪ್ರಾಣ ತತ್ವದ ಅಭಾವದಲ್ಲಿ ಕೆಲವು ಕ್ಷಣವೂ ಜೀವಂತ ಇರಲಾರನು. ಪ್ರಾಣಮಯ ಕೋಶ ಅಥವಾ ಕಂಪನ ಕೋಶವು ಪಂಚ ಪ್ರಾಣಗಳನ್ನೇ ಅವಲಂಬಿಸಿದ್ದು. ಇದರ ಸುವ್ಯವಸ್ಥೆಗೆ ಪ್ರಾಣಾಯಾಮವು ಸಹಕಾರಿ. ಪ್ರಾಣಮಯ ಕೋಶವು ಮುಖ್ಯವಾದ ಪಂಚ ಪ್ರಾಣಗಳಿಂದ ಕೂಡಿದೆ. ಪಂಚ ವಾಯುಗಳಿಂದ ಕೂಡಿದೆ. ಅದಕ್ಕೆ ಆಯುರ್ವೇದದ ಪ್ರಕಾರ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ, ಇಡೀ ಮಾನವನ ದೇಹವು 3 ದೋಷಗಳಿಂದ ಕೂಡಿದೆ. ಅವು ಯಾವೆಂದರೆ, ಎಲ್ರಿಗೂ ಗೊತ್ತಿರೋ ವಿಷಯನೇ, ವಾತ, ಪಿತ್ತ, ಕಫ ಎಂಬ 3 ದೋಷಗಳು. ಈ ದೋಷಗಳು ಹೃದಯ ಮತ್ತು ನಾಭಿಯ ನಡುವಣ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ವಾಸ್ತವವಾಗಿ ಮಾನವನ ದೇಹದಲ್ಲಿ ಯಕೃತ್ತು, ಹೊಟ್ಟೆ, ಹೃದಯ, ಗುಲ್ಮ, ಕರುಳು, ಮೂತ್ರಪಿಂಡ ಮುಂತಾದ ಮುಖ್ಯ ಭಾಗಗಳೆಲ್ಲವೂ ಇಲ್ಲೇ ಇರುತ್ತದೆ. ಆಹಾರವನ್ನು ಜೀರ್ಣವಾಗಿಸುವಿಕೆ ಹಾಗೂ ಅದು ಅಂತಿಮವಾಗಿ ದೇಹದ ವಿವಿಧ ಭಾಗಗಳಿಗೆ ಹಂಚಿ ಹೋಗುವುದಕ್ಕೆ ಈ ಭಾಗವೇ ಕಾರಣವಾಗುತ್ತದೆ. ಇದರಲ್ಲಿನ ಸ್ವಲ್ಪ ಏರುಪೇರು ಸಹ ದೈಹಿಕ ವ್ಯವಸ್ಥೆಯಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತದೆ. ಅಂದರೆ ವಾತ, ಪಿತ್ತ, ಕಫ 3 ಕ್ರಮವಾದ ಚಟುವಟಿಕೆ ಹೊಂದಿರಬೇಕು. ವಾತವು ಮಾನವನ ದೇಹದ ಚಲನವಲನವನ್ನು ನಿಯಂತ್ರಿಸುತ್ತದೆ. ಪಿತ್ತವು ಇಡೀ ಜೀರ್ಣಶಕ್ತಿಯನ್ನು ನಿಯಂತ್ರಿಸುತ್ತದೆ. ಕಫವು ದೇಹದ ವಿವಿಧ ಭಾಗಗಳನ್ನು ಶುದ್ಧವಾಗಿರುವಂತೆ ಮಾಡುತ್ತದೆ. ಇವು 3 ಇಡೀ ದೇಹದಲ್ಲಿ ಅಸ್ತಿತ್ವ ಹೊಂದಿರುತ್ತದೆ. ಆದರೆ ವಾತ ಅಥವಾ ವಾಯು ಮುಖ್ಯವಾಗಿ ದೇಹದ ಪ್ರಾಣಶಕ್ತಿ. ದೇಹದಲ್ಲಿನ ವಾಯುವು ಹೊರಗಿನ ಉಷ್ಣಾಂಶಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಹೊಂದಬಹುದಾಗಿದೆ. 3 ದೋಷಗಳಲ್ಲಿ ವಾಯುವು ಬಹಳ ಮುಖ್ಯವಾದದ್ದು. ಏಕೆಂದರೆ ಪ್ರಾಣವನ್ನು ನಿಯಂತ್ರಿಸುವ ಮೂಲಕ ಗುರುತ್ವಾಕರ್ಷಣೆ, ಅಯಸ್ಕಾಂತೀಯ ಶಕ್ತಿ, ವಿದ್ಯುತ್ ಶಕ್ತಿ, ನರಮಂಡಲದ ಪ್ರವಾಹಗಳು ಮುಂತಾದ ಎಲ್ಲವನ್ನು ನಿಯಂತ್ರಿಸಬಹುದು. ಅಂದರೆ
ಪ್ರಾಣಶಕ್ತಿಯನ್ನು ಜೀವನದ ಮೂಲಾಧಾರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು 5 ಮುಖ್ಯ ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಇವನ್ನು ಪಂಚಪ್ರಾಣ ಎನ್ನಲಾಗುತ್ತದೆ. ಪ್ರಾಚೀನ ಭಾರತೀಯರ ಪ್ರಕಾರ ದೇಹದ ಕ್ರಿಯೆಗಳನ್ನು 5 ಮುಖ್ಯ ಚೈತನ್ಯ ಧಾರೆಯಿಂದ ನಡೆಸಲಾಗುತ್ತದೆ. ಅದೇ ಪಂಚವಾಯುಗಳು. ಯಾವುವೆಂದರೆ ಪ್ರಾಣ, 2ನೇದು ಅಪಾನ, 3ನೇದು ಸಮಾನ, 4ನೇದು ಉದಾನ ಮತ್ತು 5ನೇದು ವ್ಯಾನ ಎಂದು 5 ವಾಯುಗಳು ಇವೆ. ಇದರಲ್ಲಿ ಈ 5 ಪ್ರಾಣವಾಯುಗಳಲ್ಲಿ ಪ್ರತಿಯೊಂದಕ್ಕೂ ತಮ್ಮದೇ ಆದ ಕಾರ್ಯಕ್ಷೇತ್ರವಿದೆ. ಪ್ರಾಣ ಮೊದಲನೇದು ಪ್ರಾಣ. ಇದು 5 ಪ್ರಾಣಗಳಲ್ಲಿ ಮೊದಲನೇದು. ಇದು ಪಂಚಕೋಶಗಳಲ್ಲಿ ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ್ದು ಆಗಿದೆ. ಇದು ಎಲ್ಲಿದೆ ಅಂದ್ರೆ ಎದೆಗೂಡಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಇದನ್ನು ಜೀವಶಕ್ತಿ ಎನ್ನುತ್ತಾರೆ. ಇದು ಉಸಿರಾಟವನ್ನು ನಿಯಂತ್ರಿಸುತ್ತದೆ ಹಾಗೂ ಹೃದಯ ಮತ್ತು ಶ್ವಾಸಕೋಶದ ಪ್ರದೇಶದಲ್ಲಿ ಕ್ರಿಯೆಯನ್ನು ನಿರ್ವಹಿಸುತ್ತದೆ. ಇದು ಮೂಗಿನ ಮೂಲಕ ಒಳಹೋಗುವ ಉಸಿರಿನ ಮೂಲಕ ಜೀವ ವ್ಯವಸ್ಥೆಯನ್ನು ಹತೋಟಿಯಲ್ಲಿ ಇರಿಸುತ್ತದೆ. ಇದು ಸ್ವರಯಂತ್ರದಿಂದ ಗಂಟಲಿನ ಭಾಗ, ಹೊಟ್ಟೆಯ ವಾಪೆಯ ತನಕ ಭಾಗವನ್ನು ಆವರಿಸಿದೆ. ಮಾತು, ಅನ್ನನಾಳ ಮತ್ತು ಸಂಬಂಧಿಸಿದ ಸ್ನಾಯು ನಾಡಿಗಳನ್ನು ಪ್ರಭಾವಿಸುತ್ತದೆ. ಇದರ ಶಕ್ತಿಯಿಂದ ಶ್ವಾಸೋಚ್ಛ್ವಾಸ ಕ್ರಿಯೆಯು ನಡೆಯುತ್ತದೆ. ಈಗ ಅಪಾನ ವಾಯುವನ್ನು ನೋಡೋಣ. ಇದು 2ನೇ ವಾಯು. ಈ ವಾಯು ನಾಭಿಯ ಕೆಳಗಡಿನ ಭಾಗದ ಶಕ್ತಿಯನ್ನು ನೀಡುತ್ತದೆ. ಇದರಿಂದ ದೊಡ್ಡ ಕರಳು, ಮೂತ್ರಪಿಂಡ, ಮಲಾಶಯ ಮತ್ತು ಪಚನನ ಅಂಗಾಂಗಗಳಿಗೆ ಶಕ್ತಿ ದೊರಕುತ್ತದೆ. ಅಪಾನ ವಾಯುವು ದೇಹದಲ್ಲಿ ಬೇಡವಾದುದನ್ನು ಹೊರಹಾಕುವ, ವಿಸರ್ಜಿಸುವ ಕಾರ್ಯ ನೋಡಿಕೊಳ್ಳುತ್ತದೆ. ಯಾವೆಲ್ಲ ನಮ್ಮ ದೇಹದಿಂದ ಹೊರ ಹೋಗೋದು? ಮಲ ಮೂತ್ರಗಳನ್ನು ನಿಯಂತ್ರಿಸುವುದು, ಹೆಣ್ಮಕ್ಳು ಋತುಸ್ರಾವವಾದಾಗ, ಮತ್ತೆ ಪ್ರಸವ ಟೈಮಲ್ಲಿ, ಹೊಟ್ಟೆ ನೋವು, ವೀರ್ಯ ಸಂಗ್ರಹ ಎಲ್ಲವೂ ಅಪಾನವಾಯುವಿನಿಂದಲೇ ಆಗುತ್ತದೆ. ಕೆಳ ಅಂಗಾಂಗಗಳಿಗೆ ಸಂಬಂಧಿಸಿದ ಕಿಡ್ನಿ ಮುಂತಾದ ಅಂಗಾಂಗಗಳಿಗೆ ಸಂಬಂಧ ಹೊಂದಿದೆ. 3ನೆಯ ವಾಯುವಾದಂತ ಸಮಾನವು, ಈ ವಾಯುವು ಹೃದಯ ಮತ್ತು ನಾಭಿಯ ಮಧ್ಯದ ಭಾಗವನ್ನು ನೋಡಿಕೊಳ್ಳುತ್ತದೆ. ಇದರ ಕಾರ್ಯವು ಮುಖ್ಯವಾಗಿ ಪಚನ ಕ್ರಿಯೆಯನ್ನು, ಜೀರ್ಣ ವ್ಯವಸ್ಥೆಯನ್ನು ಸರಿಯಾಗಿ ಇಡುವುದು. ಇದು ಲಿವರ್, ಸಣ್ಣ ಕರುಳು, ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್, ಜಠರಗಳ ಕಾರ್ಯ ನೋಡಿಕೊಳ್ಳುತ್ತದೆ. ಇಲ್ಲಿ ಉತ್ಪನ್ನವಾಗುವ ರಸದ್ರವ್ಯಗಳನ್ನು ದೇಹದಲ್ಲಿನ ವಿವಿಧ ಅಂಗಗಳಿಗೆ ತಲುಪಿಸುವುದೇ ಆಗಿದೆ. ಪೋಷಣಾಂಶಗಳನ್ನು ತಲುಪಿಸುವುದು ಇದರ ಕಾರ್ಯವಾಗಿದೆ. ಬೇಡವಾದುದನ್ನು ವಿಂಗಡಿಸುತ್ತದೆ. ಪ್ರಾಣ ಮತ್ತು ಅಪಾನ ವಾಯು ಇದೆ ಅಂತ ಹೇಳಿದ್ರಲ್ಲ, ಆ ಸಮತೋಲನವನ್ನು ಕಾಪಾಡುವುದು ಸಮಾನ ವಾಯುವಿನ ಮುಖ್ಯ ಕ್ರಿಯೆಯಾಗಿದೆ. ಈಗ 4ನೇ ವಾಯುವಾದ ಉದಾನವನ್ನು ನೋಡೋಣ. ಸ್ನೇಹಿತರೆ, ಈ ವಾಯು ಕತ್ತಿನ ಮೇಲಿನ ಭಾಗವನ್ನು ನೋಡಿಕೊಳ್ಳುತ್ತದೆ. ಎದೆಗೂಡು ಮತ್ತು ತಲೆ, ಶಿರಸ್ಸಿನ ನಡುವೆ ಪ್ರವೃತ್ತವಾಗಿರುತ್ತದೆ. ಗಂಟಲು, ತಲೆನೋವು, ಕಣ್ಣು, ಕಿವಿ, ಮೂಗು, ತೊದಲು ಮಾತಿಗೂ ಇವೆಲ್ಲದಕ್ಕೂ ಈ ವಾಯುವೇ ಕಾರಣ. ಜ್ಞಾನೇಂದ್ರಿಯಗಳ ಕಾರ್ಯಗಳನ್ನು ಮಾಡುತ್ತಾ ಅದರ ಜೊತೆಗೆ ವಿಚಾರ ಮತ್ತು ಅರಿವನ್ನು ಬೆಳೆಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದ ಕೈ ಕಾಲುಗಳ ಶಕ್ತಿಯನ್ನು ಬೆಳೆಸಿ ಅವುಗಳ ಕಾರ್ಯವು ಸುಗಮಗೊಳಿಸುತ್ತದೆ. ಅವುಗಳ ಸಂಧಿ ಮತ್ತು ಸ್ನಾಯು ನರನಾಡಿಗಳನ್ನು ಶಕ್ತಿಯುತಗೊಳಿಸಿ ಶರೀರವನ್ನು ಸ್ಥಿರವಾಗಿ ಮತ್ತು ನೇರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. ಉದಾನದಿಂದ ಇಷ್ಟೊಂದು ನಡೆಯುತ್ತಾ ಇದೆ.
ಕೊನೆಯದಾಗಿ ವ್ಯಾನ ವಾಯುವು. ಇದು ದೇಹದ ಅಂತರ್ಗತ ಓಡಾಡುವ ವಾಯುವು. ರಕ್ತ ಸಂಚಾರ ಹಾಗೂ ಎಲ್ಲಾ ಪ್ರಕಾರದ ಚಟುವಟಿಕೆಗಳಿಗೆ ಸಹಾಯ ಮಾಡುವುದು ಅಲ್ಲದೆ ಇದರ ಪ್ರಾಣಗಳ ಕಾರ್ಯಗಳನ್ನು ನಡೆಸಿಕೊಡುತ್ತದೆ. ನರಮಂಡಲ ಹಾಗೂ ಗುದ್ದರಸದ ಮೂಲಕ ಇಡೀ ದೇಹ ವ್ಯವಸ್ಥೆಯಲ್ಲಿ ಚಟುವಟಿಕೆ ಹೊಂದಿರುತ್ತದೆ. ವಿಷವಸ್ತು ಅಂದ್ರೆ ನಮ್ಮ ದೇಹದಲ್ಲಿ ವಿಷವಸ್ತು ವಿಸರ್ಜನೆಗೆ ಹಾಗೂ ದೇಹದ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಣ ನಡೆಸುತ್ತದೆ. ಈ ಗಾಳಿಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಈ 5 ವಾಯುಗಳು ಇಲ್ಲದೆ ದೇಹಕ್ಕೆ ಚಲನ ಶಕ್ತಿಯೇ ಇರುವುದಿಲ್ಲ. ಈ 5 ಪ್ರಾಣಗಳು ಬಿಟ್ಟು ಇನ್ನೂ 5 ಉಪಪ್ರಾಣಗಳು ಇವೆ. ಅವುಗಳು ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ನಾಗವು ಬಿಕ್ಕಳಿಕೆಯನ್ನು ಉಂಟು ಮಾಡುತ್ತದೆ. ಕೂರ್ಮವು ಕಣ್ಣುಗಳ ರೆಪ್ಪೆಗಳ ಚಲನೆಯನ್ನು ನೋಡಿಕೊಳ್ಳುತ್ತದೆ. ಕೃಕರವು ಹಸಿವನ್ನು ಉಂಟು ಮಾಡುತ್ತದೆ. ಬಾಯಾರಿಕೆ, ಸೀನು, ಕೆಮ್ಮುಗಳನ್ನು ಉಂಟು ಮಾಡುತ್ತದೆ. ದೇವದತ್ತವು ಆಕಳಿಕೆ, ನಿದ್ರೆಯನ್ನು ಉಂಟು ಮಾಡುತ್ತದೆ. ಧನಂಜಯವು ಮೃತ್ಯುವಾದಾಗ ಅಂದ್ರೆ ಸಾವಿನ ಸಂಭವಿಸಿದ ಸ್ವಲ್ಪ ಸಮಯದ ನಂತರ ದೇಹವನ್ನು ನೋಡಿಕೊಂಡು ನಂತರ ಆ ದೇಹವನ್ನು ಅಳಸುವಿಕೆ ಸ್ಮೆಲ್ ಬರೋದಕ್ಕೆ ಕಾರಣ ಆಗುತ್ತದೆ. ಅದಕ್ಕೆ ನಮ್ಮ ಜೀವನ ಶೈಲಿಯು ಪ್ರಾಣಮಯ ಕೋಶ ಮತ್ತು ಅದರ ಪ್ರಾಣಗಳನ್ನು ಬಹಳವಾಗಿ ಪ್ರಭಾವಿಸುತ್ತದೆ. ಶಾರೀರಿಕ ಕ್ರಿಯೆಗಳಾದ ವ್ಯಾಯಾಮ, ಎಕ್ಸಸೈಸು, ಕಾರ್ಯಚಟುವಟಿಕೆ, ನಿದ್ರೆ, ಆಹಾರ ಸೇವನೆ ಮತ್ತು ಲೈಂಗಿಕ ಕ್ರಿಯೆಗಳು ಪ್ರಾಣಶಕ್ತಿಯ ಮೇಲೆ ಅವಲಂಬಿಸಿದೆ. ಮಾನಸಿಕ ಕ್ರಿಯೆಗಳಾದ ವಿಚಾರ, ಭಾವನೆಗಳು, ಕಲ್ಪನೆಗಳು ಈ ಪ್ರಾಣಗಳನ್ನು ಇನ್ನೂ ಹೆಚ್ಚಾಗಿ ಅವಲಂಬಿಸಿದೆ. ಜೀವನ ಶೈಲಿ, ಆಹಾರದಲ್ಲಿ ವ್ಯತ್ಯಾಸ, ಒತ್ತಡಗಳು ಪ್ರಾಣಶಕ್ತಿಯ ಪ್ರವಾಹಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಯಾವುದೇ ಪ್ರಾಣದ ಕಾರ್ಯಕ್ಕೆ ಅಡಚಣೆ ಉಂಟಾದಾಗ ಆ ಭಾಗದ ಶಾರೀರಿಕ ಅಂಗಗಳು ನಿಶಕ್ತಿಯಿಂದ ಬಳಲುತ್ತವೆ ಮತ್ತು ರೋಗ ಬರಲು ಕಾರಣವಾಗುತ್ತದೆ. ಅದಕ್ಕೆ ಉಸಿರು ಮತ್ತು ಆರೋಗ್ಯ. ಉಸಿರೇ ಬದುಕಿನ ಜೀವಾಳ. ಉಸಿರು ಶರೀರದ ಕಣಗಳನ್ನು ಚುರುಕುಗೊಳಿಸಿ ಮಸ್ತಿಷ್ಕದ ಕಾರ್ಯವನ್ನು ಉತ್ತೇಜಿತಗೊಳಿಸುತ್ತದೆ. ಮನುಷ್ಯರು 1 ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡ್ತಾರೆ ಗೊತ್ತಾ? 13 ರಿಂದ 15 ಬಾರಿ ಉಸಿರಾಡುತ್ತಾರೆ. ದಿನಕ್ಕೆ 21,600 ಬಾರಿ ಉಸಿರಾಡುತ್ತಾರೆ. ಉಸಿರಾಟದಿಂದ ಪ್ರಾಣವಾಯು ಮತ್ತು ಸಕ್ಕರೆಯ ವಿನಿಮಯವಾಗಿ ಶಕ್ತಿ ಉತ್ಪಾದಿಸಲ್ಪಡುತ್ತದೆ. ಇದು ದೇಹದ ಸಕಲ ಸ್ನಾಯುಗಳಿಗೆ, ಗ್ರಂಥಿಗಳ ಸ್ರವಗಳಿಗೆ ಹಾಗೂ ಮಾನಸಿಕ ಕ್ರಿಯೆಗಳಿಗೆ ಶಕ್ತಿ ನೀಡುತ್ತದೆ. ಹೀಗೆ ಉಸಿರಾಟವು ಶಾರೀರಿಕವಾದ ಸಕಲ ಕಾರ್ಯಕಲಾಪಗಳಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಒಂದು ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ: ಉಚ್ಛ್ವಾಸದ ಗಾಳಿಯನ್ನು ನಿಶ್ವಾಸದ ಗಾಳಿಗರ್ಪಿಸಿ, ನಿಶ್ವಾಸದ ಗಾಳಿಯನ್ನು ಉಚ್ಛ್ವಾಸದ ಗಾಳಿಗರ್ಪಿಸಿ, ಯೋಗಿಯಾದವನು 2 ಉಸಿರುಗಳನ್ನು ನಿಷ್ಪರಿಣಾಮಗೊಳಿಸುತ್ತಾನೆ. ತನ್ಮೂಲಕ ಹೃದಯದಿಂದ ಪ್ರಾಣವನ್ನು ಬಿಡುಗಡೆ ಮಾಡಿ ಪ್ರಾಣಶಕ್ತಿಯನ್ನು ತನ್ನ ಅಧೀನಕ್ಕೆ ತಂದುಕೊಳ್ಳುತ್ತಾನೆ. ಇದರ ವ್ಯಾಖ್ಯಾನ ಹೀಗೆ ಇದೆ: ಶ್ವಾಸಕೋಶಗಳ ಹಾಗೂ ಹೃದಯದ ಕ್ರಿಯೆಗಳನ್ನು ಸ್ತಂಭನಗೊಳಿಸುವ ಮೂಲಕ ಹೆಚ್ಚಿನ ಪ್ರಾಣಶಕ್ತಿಯನ್ನು ಒದಗಿಸಿ ಯೋಗಿಯಾದವನು ದೇಹದ ಅಂಗಾಂಗಗಳು ನಾಶವಾಗುವುದನ್ನು ತಡೆಯುತ್ತಾನೆ. ವಿಸರ್ಜಕ ಶಕ್ತಿಯಾದ ಅಪಾನವನ್ನು ನಿಯಂತ್ರಿಸುವ ಮೂಲಕ ಬೆಳವಣಿಗೆಯ ಮಾರ್ಪಾಡುಗಳನ್ನು ಸಹ ಅವನು ತಡೆಗಟ್ಟುತ್ತಾನೆ.
ಹೀಗೆ ನಾಶ ಹಾಗೂ ವೃದ್ಧಿಯನ್ನು ನಿಷ್ಪರಿಣಾಮಗೊಳಿಸುವ ಮೂಲಕ ಪ್ರಾಣಶಕ್ತಿ ನಿಯಂತ್ರಣ ಮಾಡುವುದನ್ನು ಯೋಗಿ ಕಲಿಯುತ್ತಾನೆ. ಗೀತೆಯ ಇನ್ನೊಂದು ಶ್ಲೋಕ ಹೀಗಿದೆ: ಪರಮೋಚ್ಚ ಗುರಿಯನ್ನು ಹರಿಸುತ್ತಾ ಭ್ರೂಮದ್ರೆ ದೃಷ್ಟಿಯನ್ನು ಕೇಂದ್ರೀಕರಿಸುವ ಮೂಲಕ ಬಾಹ್ಯ ಗೋಚರ ವಿಷಯಗಳಿಂದ ಒಳಸರಿದು ನಾಸಿಕಾ ರಂಧ್ರಗಳು ಮತ್ತು ಶ್ವಾಸಕೋಶಗಳಲ್ಲಿ ಹರಿಯುವ ಪ್ರಾಣ ಮತ್ತು ಅಪಾನ ಪ್ರವಾಹಗಳನ್ನು ನಿಷ್ಪರಿಣಾಮಗೊಳಿಸಿ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ನಿಯಂತ್ರಿಸಿ ಆಸೆ, ಭಯ, ಕ್ರೋಧಗಳನ್ನು ಹೊರದೂಡಬಲ್ಲ ಧ್ಯಾನ ಚತುರಾದ ಮುನಿ ಎಂದೆಂದಿಗೂ ಸ್ವಾತಂತ್ರ್ಯವಾಗಿರುತ್ತಾನೆ ಅಂತ ಹೇಳುತ್ತದೆ. ಅದಕ್ಕೆ ಹೇಳ್ತಾರೆ ತುಂಬಾ ಮಹನೀಯರೆಲ್ಲ, ಯಾವ ರೀತಿ ನಾವು ಉಸಿರಾಟದ ಕ್ರಮ ಗೊತ್ತಿಲ್ಲ, ಯಾವ ರೀತಿ ಉಸಿರಾಟ ಹಾಡಬೇಕು, ಶ್ವಾಸಕೋಶಗಳು ಯೋಗ್ಯ ಪ್ರಮಾಣಕ್ಕೆ ಅನುಸಾರವಾಗಿ ತುಂಬಾ ಜನ ಉಸಿರಾಡುವುದಿಲ್ಲ. ಉಸಿರಾಟ ಆಳವಾಗಿ ದೀರ್ಘವಾಗಿ ಹೋಗದಿರುವುದರಿಂದ ದೇಹಕ್ಕೆ ಬೇಕಾದ ಪ್ರಾಣವಾಯು ಆಕ್ಸಿಜನ್ ಸಾಕಷ್ಟು ಸಿಕ್ಕದೆ ದೇಹವು ದುರ್ಬಲಗೊಳ್ಳುವುದು. ಕ್ರಮಬದ್ಧವಾದ ಆಳವಾದ ನಿಧಾನಗತಿಯ ಶ್ವಾಸೋಚ್ಛ್ವಾಸವು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಸರಿಯಾದ ಉಸಿರಾಟ ಇಲ್ಲದಿದ್ದರೆ ತಲೆಯ ಭಾಗ ಅಂದರೆ ಮೆದುಳಿನ ತಾಳವನ್ನು ತಪ್ಪಿಸುತ್ತದೆ. ಪರಿಣಾಮವಾಗಿ ಶಾರೀರಿಕ, ಮಾನಸಿಕ ಅಡಚಣೆಯನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಸಂಘರ್ಷಕ್ಕೆ ಒಳಗಾಗುತ್ತದೆ. ವ್ಯಕ್ತಿತ್ವ ವಿಕಾಸಕ್ಕೆ ತೊಂದರೆ ಉಂಟು ಮಾಡುತ್ತದೆ. ನಮ್ಮ ಉಸಿರಾಟ ಮತ್ತು ಆಯುಷ್ಗೆ ಸಂಬಂಧವನ್ನು ನೋಡೋಣ ಸ್ನೇಹಿತರೆ. ಹೆಬ್ಬಾವು ಇದೆ, ಆನೆಗಳಿದೆ, ಆಮೆಗಳು ಅವೆಲ್ಲ ಯಾವ ರೀತಿ ಉಸಿರಾಟ ಮಾಡ್ತವೆ ಅಂದ್ರೆ ನಿಧಾನವಾಗಿ ಉಸಿರಾಟ ಮಾಡಿ ದೀರ್ಘವಾಗಿ ಜೀವಿಸುತ್ತದೆ. ಎಷ್ಟು ವರ್ಷ? 70ರಿಂದ 300 ವರ್ಷದವರೆಗೆ ಜೀವಿಸುತ್ತದೆ. ಅದೇ ಹಕ್ಕಿಗಳು, ನಾಯಿ, ಮೊಲಗಳು ಕೆಲವೇ ವರ್ಷಗಳು ಜೀವಿಸುತ್ತವೆ. 10ರಿಂದ 20 ವರ್ಷ ಮಾತ್ರ ಜೀವಿಸುತ್ತವೆ. ನಾವು ಬೇಗ ಉಸಿರಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯಕ್ಕೂ ಬೇಗನೆ ಕಾರ್ಯ ಮಾಡಬೇಕಾಗುತ್ತದೆ. ನಿಧಾನವಾಗಿ ಉಸಿರಾಟ ಮಾಡಿದ ಹೃದಯದ ಸ್ನಾಯುಗಳು ಗಟ್ಟಿಮುಟ್ಟಾಗಿ ದೃಢವಾಗುತ್ತದೆ. ಆದುದರಿಂದ ಹೃದಯವು ಹೆಚ್ಚು ಕಾಲ ಕಾರ್ಯ ಮಾಡಲಾಗುತ್ತದೆ. ನಿಧಾನವಾಗಿ ಕ್ರಮಬದ್ಧ ಉಸಿರಾಟದಿಂದ ಪ್ರಾಣಶಕ್ತಿಯನ್ನು ಪ್ರಾಣಮಯ ಕೋಶವು ಸರಿಯಾಗಿ ಗ್ರಹಿಸಿ ಚುರುಕುತನ, ಶಕ್ತಿ, ಪ್ರಾವೀಣ್ಯತೆಯನ್ನು ಸುಧಾರಿಸುತ್ತದೆ. ಪ್ರಾಣಶಕ್ತಿಯ ಚಲನೆ ಸುಲಭ ಸಾಧ್ಯವಾಗಿ ತಲೆಯು ಅಂದರೆ ಮೆದುಳು ಶಾಂತಗೊಂಡು ವಿಚಾರ, ವಿವೇಕಗಳು ಜಾಗೃತಿ ಹೊಂದುತ್ತದೆ. ಮನಸ್ಸು ಶಾಂತಿ ಹೊಂದುತ್ತದೆ. ಮನಸ್ಸನ್ನು ಪೂರ್ಣವಾಗಿ ಒಂದು ಕಡೆ ತಳೀನಗೊಳಿಸಿದಾಗ ಮನುಷ್ಯ ಪ್ರೇರಣೆ ಇಲ್ಲದೆ ಸಾವಧಾನವಾಗಿ ಉಸಿರಾಡುತ್ತಾನೆ. ಯಾವಾಗ ಸಾವಧಾನವಾಗಿ ಉಸಿರಾಟದಿಂದಲೇ ಗಮನವನ್ನು ಕೇಂದ್ರೀಕರಿಸುವುದಕ್ಕೆ ಸಾಧ್ಯವಾಗುವುದು. ಅಂತೆಯೇ ಭಯ, ಕಾಮಾಸಕ್ತಿ, ಕೋಪ, ಉದ್ರೇಕದ ಅವಸ್ಥೆಯಲ್ಲಿ ತೀವ್ರಗತಿಯ ಉಸಿರಾಟ ಅನಿವಾರ್ಯವಾಗಿ ಉಂಟಾಗುತ್ತದೆ. ಚಂಚಲ ಸ್ವಭಾವದ ಕಪಿ ನಿಮಿಷಕ್ಕೆ 32 ಬಾರಿ ಉಸಿರಾಟ ಮಾಡುತ್ತದೆ. ಅದೇ 300 ವರ್ಷ ಕಾಲ ಬದುಕುತ್ತಲ್ಲ ಯಾವುದು? ಆಮೆಯು ನಿಮಿಷಕ್ಕೆ ಕೇವಲ 4 ಬಾರಿ ಮಾತ್ರ ಉಸಿರಾಡುತ್ತದೆ. ನಿದ್ರೆಯ ಸಮಯದಲ್ಲಿ ಮನುಷ್ಯ ತನ್ನ ದೇಹದ ಅರಿವನ್ನು, ಉಸಿರಾಟದ ಅರಿವನ್ನು ತಾತ್ಕಾಲಿಕವಾಗಿ ಕಳೆದುಕೊಂಡಿರುವುದೇ ನಿದ್ರೆಯ ಸಮಯದಲ್ಲಿ ಮನುಷ್ಯನ ಉಸಿರು ಹೆಚ್ಚು ಸಾವಧಾನವಾಗಿಯೂ ಸಮಾನಾಂತರವಾಗಿಯೂ ಆಡುತ್ತಿರುತ್ತದೆ. ನಿದ್ರಿಸುವ ಮನುಷ್ಯನು ಯೋಗಿಯೇ ಆಗುತ್ತಾನೆ. ಉಸಿರಾಟದ ನಿಗ್ರಹದಿಂದ ದೇಹ ಮತ್ತು ಮನಸ್ಸಿನ ಮೇಲೆ ಎಂತಹ ನೈಜ ಅಸಾಧಾರಣ
ಗುಣಕಾರಿಯಾದ ಪರಿಣಾಮವು ಉಂಟಾಗುತ್ತವೆ ಎಂಬುದನ್ನು ಆಧುನಿಕ ವಿಜ್ಞಾನವು ಇಂದು ಸಂಶೋಧಿಸತೊಡಗಿವೆ. ಅದರಲ್ಲಿ ಒಬ್ಬ ಡಾಕ್ಟರ್ ಹೇಳ್ತಾರೆ, ನ್ಯೂಯಾರ್ಕಿನ ಅಲ್ವನ್ ಎಲ್ಲಾ ಬರಚ್ ಎಂಬುವರು ಪ್ರಕೃತ ಸ್ಥಳಕ್ಕೆ ಸೀಮಿತವಾದ ಶ್ವಾಸಕೋಶ ವಿಶ್ರಾಂತಿಯನ್ನು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕ್ಷಯರೋಗದಿಂದ ನರಳುತ್ತಿದ್ದ ಅನೇಕರು ಮೊದಲಿನಂತೆ ಆರೋಗ್ಯ ಹೊಂದಿದ್ದಾರೆ. ಒತ್ತಡವನ್ನು ಸಮತೂಕಗೊಳಿಸುವ ಕೋಶವೊಂದನ್ನು ಬಳಸುವುದರಿಂದ ರೋಗಿಯ ಉಸಿರಾಟವನ್ನು ತಡೆಗಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ 1947 ಫೆಬ್ರವರಿ 1 ದಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬರಚ್ ಅವರು ಒಂದು ಹೇಳಿಕೆಯನ್ನು ಹೀಗೆ ವರದಿ ಮಾಡಲಾಗಿದೆ. ಕೇಂದ್ರ ನರಮಂಡಲ ವ್ಯವಸ್ಥೆಯ ಮೇಲೆ ಉಸಿರಾಟ ನಿಗ್ರಹದ ಪರಿಣಾಮ ಗಮನಾರ್ಹ ಆಸಕ್ತಿಯನ್ನು ಕೆರಳಿಸಿದೆ. ತುತ್ತ ತುದಿಗಳಲ್ಲಿ ಸ್ವಯಂ ಪ್ರೇರಣೆಯ ಮಾಂಸಖಂಡಗಳ ಚಲನೆಯ ಸಂವೇದನೆಗಳು ಆಶ್ಚರ್ಯ ಎನ್ನುವಂತೆ ಕಡಿಮೆಯಾದವು. ರೋಗಿಯು ಒತ್ತಡವು ಸಮತೂಕವಾಗಿಸುವ ಕೋಶದಲ್ಲಿ ಕೈಗಳನ್ನು ಅಲುಗಾಡಿಸದೆ ಪಕ್ಕಕ್ಕೆ ಹೊರಳದೆ ಗಂಟೆಗಟ್ಟಲೆ ಮಲಗಿರಬಹುದು. ಸ್ವಯಂ ಪ್ರೇರಣೆಯಿಂದ ನಡೆದ ಉಸಿರಾಟ ನಿಂತೊಡನೆ ದಿನಕ್ಕೆ 2 ಪ್ಯಾಕ್ ಸಿಗರೆಟ್ ಸೇರ್ತಾ ಇದ್ದಂತ ಅಭ್ಯಾಸವುಳ್ಳ ರೋಗಿಗೂ ಸಹ ಧೂಮಪಾನ ಮಾಡಬೇಕು ಎಂಬ ಬಯಕೆ ಅದೃಶ್ಯವಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ವಿಶ್ರಾಂತಿ ಎಷ್ಟರ ಮಟ್ಟಿಗೆ ದೊರೆಯುವುದು ಎಂದರೆ ರೋಗಿಗೆ ಬೇರೆ ಕಡೆ ಮನಸ್ಸು ಹೊರಳದಂತೆ ಮಾಡುವ ಯಾವ ಬಗೆಯ ವಿನೋದವೂ ಬೇಕಾಗುವುದಿಲ್ಲ ಎಂದು ಡಾಕ್ಟರ್ ಬರಚ್ ಅವರು ತಮ್ಮ ವರದಿಯಲ್ಲಿ ಪತ್ರಿಕೆಯಲ್ಲಿ ಈ ರೀತಿ ವರದಿ ಮಾಡಿದ್ರು. ಅದೇ ರೀತಿ 1951 ಡಾಕ್ಟರ್ ಬರಾಕ ಅವರ ಹೇಳುತ್ತಾರೆ, ಶ್ವಾಸಕೋಶಗಳಿಗೆ ಮಾತ್ರವೇ ವಿಶ್ರಾಂತಿ ನೀಡುವುದಿಲ್ಲ, ಇಡೀ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಉದಾಹರಣೆಗೆ ಹೇಗೆ ಹೇಳ್ತಾರೆ ಅಂದ್ರೆ ಅವರು, ಹೃದಯದ ಕೆಲಸ ಅರ್ಧ ಭಾಗದಷ್ಟು ತಗ್ಗುತ್ತದೆ, ನನ್ನ ರೋಗಿಗಳಿಗೆ ಚಿಂತೆ ನಿಂತು ಹೋಗುತ್ತದೆ, ಯಾರಿಗೂ ಬೇಸರ ಎನ್ನಿಸುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಶ್ವಾಸವನ್ನು ನಿಯಂತ್ರಿಸಿ ಹತೋಟಿಯಲ್ಲಿ ಇಟ್ಟು ವಶಪಡಿಸಿಕೊಂಡರೆ ಆರೋಗ್ಯದ ಮೇಲೆ ಆಶ್ಚರ್ಯಕರವಾದ ಪರಿಣಾಮ ಕಂಡು ಬರುತ್ತದೆ. ಕೋಪ, ತಾಪ, ದುಃಖ ಇತ್ಯಾದಿಗಳಲ್ಲಿ ಇರುವಾಗ, ಒಂದು ಬಗೆಯ ಆನಂದದಲ್ಲಿರುವಾಗ, ಅದರಲ್ಲೂ ದೈವ ಸನ್ನಿಧಿಯಲ್ಲಿ ಇರುವಾಗ ಉಂಟಾಗುವ ಶ್ವಾಸಗತಿಗೂ ತುಂಬಾ ವ್ಯತ್ಯಾಸವಿದೆ ಎನ್ನುತ್ತಾರೆ. ಉತ್ತಮವಾದ ಆನಂದದಲ್ಲಿ ಶ್ವಾಸಗತಿ ಬಲಪಕ್ಕದ ಮೂಗಿನ ಒಳೆಯಿಂದಲೂ, ಇಂದ್ರಿಯ ಆನಂದದಲ್ಲಿರುವಾಗ ಎಡಪಕ್ಕದ ಮೂಗಿನ ಒಳ್ಳೆಯಿಂದಲೂ ನಡೆಯುತ್ತಿರುತ್ತದೆ. ನಮ್ಮ ಲಕ್ಷ್ಯವು ಈಡೇರಿದಾಗ ಶ್ವಾಸಗತಿ ಬಹು ನಿಧಾನವಾಗಿಕೊಳ್ಳುತ್ತದೆ, ಆತ್ಮ ಅನುಭವ ಅರಳುತ್ತದೆ. ಆದುದರಿಂದ ಸ್ನೇಹಿತರೆ, ಉಸಿರಾಟವನ್ನು ಕ್ರಮಬದ್ಧಗೊಳಿಸಲೇ ನಮಗೆ ಸ್ವಾಮೀಜಿ ಏನೆಲ್ಲ ಕೊಟ್ಟಿದ್ದಾರೆ? ಎಕ್ಸಸೈಸ್ ಕೊಟ್ಟಿದ್ದಾರೆ. ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ತೀರಿ? ಫಸ್ಟ್ ಇಂದಾನೆ ಮೊದಲನೇ ಎಕ್ಸಸೈಸ್, 2ನೇ ದಿಂದಾನೆ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಅಲ್ಲಿ ಏನ್ ಮಾಡ್ತಾರೆ? ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡ್ತೀರಿ. ಬಿಡುವಾಗ ಸ್ವಾಮೀಜಿ ಕೊಟ್ಟಿರುವಂತ ಎಕ್ಸಸೈಸ್ ನಾವು ಮಾಡ್ಕೊಂಬಂದ್ರೆ ನಮ್ಮ ದೇಹದಲ್ಲಿ ಪಂಚವಾಯುಗಳು ಸಮಪ್ರಮಾಣದಲ್ಲಿದ್ದು ದೇಹವನ್ನ ಆರೋಗ್ಯವಾಗಿ ಇಟ್ಟಿರುತ್ತಾರೆ. ಅದೇ ರೀತಿ ನಿಂತು ಮಾಡುವ ಎಕ್ಸಸೈಸ್ ಅಲ್ಲಿ 5 ಬೆರಳುಗಳನ್ನ ನಾವೇನ್ ಮಾಡ್ತೀರಿ? ನಮ್ಗೆಲ್ಲ ಗೊತ್ತಿಲ್ಲ ಏನು, ಕೈ ಬೆರಳುಗಳು ಪಂಚಭೂತಗಳು ಮಾತ್ರ ಇದೆ ಅನ್ಕೊಂಡಿದ್ದೀರಿ. ಆದ್ರೆ ಸ್ವಾಮೀಜಿ ಹತ್ರನೇ ಇದ್ದಂತ ಒಬ್ರು ಹೇಳ್ತಾರೆ, ಸ್ವಾಮೀಜಿ ಇದೇನಿದು, ನೀವು 5 ಬೆರಳುಗಳನ್ನು ಸೇರಿಸಿ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೀರಾ, ಇದು ಹೇಗ್ ಗೊತ್ತಾಯ್ತು? ಇದು ತುಂಬಾ ರಹಸ್ಯ ವಿದ್ಯೆ, ಇದನ್ನ ಯಾರಿಗೂ ಹೇಳ್ಕೊಡಲ್ಲ. ಆದ್ರೆ ನೀವು 5 ಪಂಚಮುದ್ರೆಗಳನ್ನು 5 ಬೆರಳುಗಳನ್ನ ಸೇರಿಸಿ ಹೇಳ್ಕೊಡ್ತಾ ಇದ್ದೀರಾ. ಈ 5 ಬೆರಳುಗಳು ಪಂಚವಾಯು ತತ್ವಕ್ಕೆ, ಪಂಚ ಪ್ರಾಣಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದಾಗ ಸ್ವಾಮೀಜಿ ಹೇಳ್ತಾರಂತೆ, ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ, ಆ ದೈವ ನೆಲೆ ಏನ್ ಕೊಡ್ತೋ
ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದಿರಿ, ಇಂತಹ ಗುರುಗಳನ್ನ ಪಡೆದಂತಹ ನಾವೇ, ನಮ್ಮ ಜನ್ಮವೇ ಪಾವನ ಅಲ್ಲವೇ? ನೋಡಿ, ಕಾಯಕಲ್ಪ ಮಾಡೋವಾಗ ಏನ್ ಮಾಡ್ತೀರಿ? ನಮ್ಮ ಒಳಮುಖವಾಗಿ ಕೆಳಮುಖವಾಗಿ ಹರಿತಾ ಇರುತ್ತೆ. ಆ ಕೆಳಮುಖವಾಗಿರೋಂಥ ಓಚಸ್ ಸ್ಪೀಡ್‌ದಿಂದ ನಾವೇನ್ ಮಾಡ್ತೀವಿ? ನಮ್ಮ ಶ್ವಾಸವನ್ನು ಮೇಲ್ಮುಖವಾಗಿ ತಂದು ದೇಹದ ಒಂದೊಂದು ಕಣಕ್ಕೂ ನಾವು ಕೊಡುತ್ತೇವೆ. ಮತ್ತೆ ಅದೇ ರೀತಿ ಧ್ಯಾನಗಳನ್ನ ಕೊಟ್ಟಿದ್ದಾರೆ, ಅಂತರಂಗ ಶುದ್ಧಿ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಮಾಡ್ಕೊಂಡು ನಮ್ಮ ದೇಹ, ಮನಸ್ಸು, ಕುಟುಂಬವನ್ನು ಶಾಂತಿ, ಆನಂದದಿಂದ ಜೀವಿಸಲು ಇನ್ನೇನ್ ಬೇಕು ಸ್ನೇಹಿತರೆ? ಗುರು ಇಂತಹ ಅದ್ಭುತವಾದಂತಹ ವಿಷಯಗಳನ್ನು ತಿಳಿಸಿಕೊಡಲು ನನಗೆ ನನ್ನ ಅರಿವಿಗೆ ತಿಳಿದಂಥದ್ದು ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ, ತಿಳ್ಕೊಂಡಿದ್ದೀರನ್ನ ಹೇಳಿದ್ದೀನಿ. ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ನಮ್ಮೆಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನದಿಂದ ಉನ್ನತವಾಗಿ ಬಾಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ. ಪ್ರಿಯ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಇಂಗ್ಲಿಷ್, ತಮಿಳ್ ಮತ್ತು ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ 6ರಿಂದ 7 ಮತ್ತು ಸಂಜೆ 7ರಿಂದ 8 2 ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಏನಾದ್ರೂ ಮಾತಾಡೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಮಾತಾಡ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಆಯ್ತಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ದೇವ್ಕಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30 ಎನ್ನಂ ಎಂಗುಂ ಸೆಲ್ಲುಂ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಚೈತ್ರಾ ದೇವಿ ಮೇಡಮ್ ರವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ಪಂಚಭೂತ ನವಗ್ರಹ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಕರ್ಮದ ಆಟ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶಿವಕಾಮೇಶ್ವರಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ
ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.